ಊರಿಗೆ ಮಾರಾಗಿದ್ದ ಭೂಮಿಗೆ ಮಾರಾಗಿದ್ದ ಅಂತ ಹೇಳ್ತೀವಿ. ಇದಕ್ಕ ಸ್ವರ್ಗ ನರಕ ಅನ್ನುವಂಥದ್ದು ನಾವು ಎಣಿಕೆ ಮಾಡ್ಕೋತಿರ್ತೀವಿ. ಆದ್ರ ಭಗವಂತ ಹೀಗೆ ಎಣಿಕೆ ಮಾಡೋದಲ್ಲ. ಅವ ಹ್ಯಾಂಗ ಎಣಿಕೆ ಮಾಡ್ತಾನಂತಂದ್ರ, ನಿನ್ನನ್ನ ಖಾಲಿ ಕಳಿಸಿದ್ನಿ, ನೀನು ಬರ್ಬೇಕಾದ್ರೆ ಏನು ತಗೊಂಡು ಬರ್ಬೇಕು ಅಂತಂದ್ರ 84 ಲಕ್ಷ ಜೀವರಾಶಿ ಒಳಗೆ ಕೊನೆಯ ಜೀವವಾಗಿ ನಿನ್ನನ್ನು ಹುಟ್ಟಿಸಿದೀನಿ. ಇದ ಜನ್ಮನ ನಿನ್ನ ಕಡೆ ಆಗಬೇಕು ಅನ್ನುವಂಥದ್ದಕ್ಕೆ ನಿನ್ನ ಕಳಿಸ್ತೀನಿ. ಹಂಗಾದ್ರೆ ನೀ ಖಾಲಿ ಯಾಕೆ ಬರ್ತಿ? ನೀ ಏನಾದ್ರೂ ಮಾತು ಹೊಳೆ ಖಾಲಿ ಬಂದಿ ಅಂತಂದ್ರ ಮಾತು 1ನೇ ಜೀವಿಯಾಗಿ ಮಾತು ನಿನ್ನ ಹುಟ್ಟಿಸ್ತೀನಿ. ಮಾತು 84 ಲಕ್ಷ ಜೀವರಾಶಿಯಾಗಿ ಒಟ್ಟೆ ಮಾತು ಹೊಳೆ ನೀ ಹ್ಯಾಂಗರಾಗಬೇಕು ಅಂತಂದ್ರ ಮಾತು ಇದನ್ನು ಸೋಸ್ಕೊಂಡನ ಬರ್ಬೇಕು ನೀ ಅಂತ ತಿಳ್ಕೊಂಡು ಮಾತು ಹೊಳೆ ಕಳಿಸ್ತಾನ. ಹಂಗ ಆಗಬಾರದು ಅಂತಂದ್ರ ಗುರು ದೇವರು ಈ ಎಲ್ಲವುಗಳನ್ನು ಸೃಷ್ಟಿ ಮಾಡಿ ಇದರಿಂದ ಒಂದಿಷ್ಟು ಪುಣ್ಯದ ಗಂಟನ್ನ ಕಟ್ಟಿಸ್ಕೊಂಡು ಇದಕ್ಕೆ ಮುಕ್ತಿ ಕೊಡಬೇಕಂತ ತಿಳ್ಕೊಂಡು ಒಂದು ಜ್ಞಾನ ಒಂದು ಪುಣ್ಯ ಇವು ಎರಡನ್ನೂ ಕಟ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಇಂತಹ ಸಾಂಸ್ಕೃತಿಕವಾಗಿರುವಂತಹ ಸುಂದರ ಮೂರ್ತಿಗಳನ್ನ, ಗುಡಿಗಳನ್ನ, ಇಂತಹ ಗುರುಗಳನ್ನ ನಮಗೆಲ್ಲ ಸೃಷ್ಟಿ ಮಾಡಿಕೊಟ್ಟಾನ ಅನ್ನುವಂತಹದನ್ನ ನಾವು ಇವತ್ತು ತಿಳ್ಕೊಳ್ಬೇಕು. ಇಷ್ಟ ಆಧ್ಯಾತ್ಮದ ಒಂದು ಚಿಂತನ. ಇದಕ್ಕ ನಾವೆಲ್ಲರೂ ಕಾರ್ಯವನ್ನು ಖಂಡಿಸಬೇಕಾಗ್ತದೆ. ಅಂದಾಗ ಮಾತ್ರ ಅದು ಒಂದು ಸುಕ್ಷೇತ್ರ ಆಗ್ತದೆ. ಇಲ್ಲಿ ಬಗಲಾಂಬ ದೇವಿ ಆರಾಧನೆ ಅಂದ್ರ ಎಲ್ಲಾ ದೇವರನ್ನ ಪೂಜೆ ಮಾಡಬಹುದು, ಭಕ್ತಿ ಮಾಡಬಹುದು. ಆದ್ರ ಈ ಹೆಣ್ಣು ದೇವತೆಗಳನ್ನ ಪೂಜೆ ಮಾಡೋದು ಬಹಳಷ್ಟು ಕಠಿಣ ಇದೆ. ದೇವಿ ಅಂದ್ರೆ ಮಾತೃ ಹೃದಯ ಕರೆಕ್ಟ್ ಇಲ್ಲ ಅಂತಿಲ್ಲ, ಆದ್ರ ಆಕೆಯ ಪರೀಕ್ಷೆಗಳು ಮಾಡಲ್ಲ. ಆ ದೇವಿ ಅಮ್ಮನ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ ಮಾತ್ರ ಮುಂದೆ ನಮಗ ಕೀರ್ತಿ, ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವಂತ ಆಕೆ ಮಾಡ್ತಾನೆ. ಯಾಕಪ್ಪ ಅಂದ್ರ ಶಿವ ಭೋಲೆನಾಥ ಅವ ಪೂಜೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕಿ ಅವ್ರ ಪತ್ರಿ ಏರಿಸಿಬಿಟ್ರೆ ಸಾಕು, ಜಲ್ದಿ ಅವನ ಅನುಗ್ರಹ ಆಗ್ತದೆ. ಈ ದೇವಿ ಅಮ್ಮನ ಹಕ್ಕಲ್ಲ. ಕ್ರಮದಿಂದ ಕ್ರಮವಂತವಾಗಿ ದೇವಿಯನ್ನ ಆರಾಧನೆ ಮಾಡೋದು, ಪೂಜೆ ಮಾಡೋದ್ರೆ ಬಹಳ ಕಠಿಣ. ಯಾಕಂದ್ರ ಸೃಷ್ಟಿ ಸ್ಥಿತಿ ಲಯಗಳಂತಕ್ಕಂಥದ್ದನ್ನ ದೇವಿ ತನ್ನ ಕೈಯೊಳಗೆ ಇಟ್ಕೊಂಡ. ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ದೇವಿ ಅಮ್ಮನ ಮಕ್ಕಳು. ಇಂಥ ಸಂದರ್ಭದಲ್ಲಿ ಬಗಲಾಂಬಿಕೆಯನ್ನ ಹೊಗಳವೇ ಮಹಂಕಾಳಿ ಮೊದಲಿನ ಬಲಿಯಮ್ಮ, ಮಹಂಕಾಳಿ ಮೊದಲಿನ ಬಲಿಯಮ್ಮ. ಯಾಕೆ ದೇವಿಯನ್ನು ಆರಾಧಿಸಬೇಕು, ಪೂಜಿಸಬೇಕು ಅಂದ್ರ ಜಗತ್ತಿನ ತುಂಬಾ ಆಕೆ ಮಾಯ ಅದ. ಯಾಕೆ ಮಾಯೆಯನ್ನ ಗೆಲ್ಲಬೇಕಾಗ್ಯದ, ಈ ಕಷ್ಟ ನಷ್ಟದಿಂದ ಪಾರಾಗಬೇಕಾಗ್ಯದ, ಈ ಮಾಯಾ ಸಂಸಾರದಿಂದ ಪಾರಾಗಬೇಕಾಗ್ಯದಲ್ಲ ಅಂತವ್ರು ಸಾಧು ಸನ್ಯಾಸಿಗಳನ್ನು ಹಿಡ್ಕೊಂಡು ಪಾರಮಾರ್ಥ ದೇವಿಯನ್ನ, ಪರಮೇಶ್ವರಿಯನ್ನ, ಆ ಬಗಲಾಂಬ ತಾಯಿಯನ್ನ ಪೂಜೆ ಮಾಡಬೇಕು. ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರ ಆದಿ ಅನಾದಿ ಸಾಧಿಸಿ ಬಂದು ನೀ ಆ ಮಹಾದೇವನ ಕಾಡಿದೆಯೇ. ಏನು ಹೇಳಲಿ ದೇವಿ ನಿನ್ನ ಸೂರತನವ, ಮೂಲ ಮಾಯೆಗೆ ಮುಂದಿರುವಾಗಿ. ಬ್ರಹ್ಮ ವಿಷ್ಣು ಮಹೇಶ್ವರನ ಸಹಿತ ದೇವಿ ಅಮ್ಮ ಕಾಡ್ಯಾಳ ಅಂತ ಇದನ್ನೇ ಬಸವಣ್ಣವರು ಒಂದು ಕಡೆ ಹೇಳಿದ್ರು. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೊಡಿದಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಈ ಮಾಯೆ ಎಲ್ಲರಿಗೆ ಎನ್ನಳವಲ್ಲ.